ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಸುವರ್ಣ ನ್ಯೂಸ್ ಕಚೇರಿಗೆ ನುಗ್ಗಿದ ಸೋಮಣ್ಣ ಬೆಂಬಲಿಗರು ದಾಂಧಲೆ ನಡೆಸಿದರು. ಏಕಾಏಕಿ ಕಚೇರಿಗೆ ನುಗ್ಗಿದ ಸೋಮಣ್ಣ ಮತ್ತು ಅವರ ಬೆಂಬಲಿಗರು ಸುವರ್ಣ ನ್ಯೂಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದರು. ಸಿಬ್ಬಂದಿಯನ್ನ ಥಳಿಸಿದರು. ಸುವರ್ಣ ನ್ಯೂಸ್ ಕಚೇರಿಗೆ ನುಗ್ಗಿದ ಸೋಮಣ್ಣ ಬೆಂಬಲಿಗರು ದಾಂಧಲೆ ನಡೆಸಿದರು. ಏಕಾಏಕಿ ಕಚೇರಿಗೆ ನುಗ್ಗಿದಂತಹ ಸೋಮಣ್ಣ ಮತ್ತು ಅವರ ಬೆಂಬಲಿಗರು ಸುವರ್ಣ ನ್ಯೂಸ್ನ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಸಿಬ್ಬಂದಿಯನ್ನು ಥಳಿಸಿದರು. ಇವತ್ತು ಒಂದು
ಸುವರ್ಣ ನ್ಯೂಸ್ನ ಕಚೇರಿಗೆ ನುಗ್ಗಿದಂಥ ಸೋಮಣ್ಣ ಹಾಗೂ ಬೆಂಬಲಿಗರು ಏಕಾಏಕಿ ಸುವರ್ಣ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದರು. ಸಾಕಷ್ಟು ದಾಂಧಲೆ ಕೂಡ ನಡೀತು. ಸುವರ್ಣ ನ್ಯೂಸ್ನ ಹೊರಗಡೆ ನಿಂತಹ ಸೋಮಣ್ಣ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಸೋಮಣ್ಣ ಬೆಂಬಲಿಗರಿಂದ ದಾಂಧಲೆ ಕೂಡ ನಡೀತು. ಸುವರ್ಣ ನ್ಯೂಸ್ನ ಸಿಬ್ಬಂದಿಯನ್ನು ಕಚೇರಿಗೆ ನುಗ್ಗಿ ಸಿಬ್ಬಂದಿ ಮೇಲೆ ದಾಂಧಲೆ ನಡೆಸಿದಂಥದ್ದು. 50ಕ್ಕೂ ಹೆಚ್ಚು ಬೆಂಬಲಿಗರ ಜೊತೆ ಬಂದಂತಹ ಸಚಿವ ಸೋಮಣ್ಣ ಒಂದು ಕ್ಲಾರಿಫಿಕೇಷನ್ನ ಕೇಳೋಕ್ಕೆ ಬಂದರು. ಆದರೆ ಅವರ ಬೆಂಬಲಿಗರು ಒಂದು ದಾಂಧಲೆಯನ್ನು ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಹಲವಾರು ಸುವರ್ಣ ನ್ಯೂಸ್ನ ಸಿಬ್ಬಂದಿಗೆ ಗಾಯಗಳು ಕೂಡ ಆಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಹೊಡೆದಾಟದ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು. ಸೋಮಣ್ಣ ಅವರ ಬೆಂಬಲಿಗರಾದಂಥ ಅನ್ನಿಸ್ಕೊಂಡಂತಹ ಕೆಲವರು ಏನು ಸುವರ್ಣ ನ್ಯೂಸ್ನ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ ಅದು ದೃಶ್ಯಾವಳಿಗಳನ್ನ ನೋಡ್ಬೋದು. ಇನ್ನೊಂದು ವಿಂಡೋನಲ್ಲಿ ನೀವು ಆ ಒಬ್ಬ ಸಿಬ್ಬಂದಿಗೆ, ಪ್ರವೀಣ್ ಅನ್ನೋ ಒಂದು ಸಿಬ್ಬಂದಿಗೆ ಮುಖದಲ್ಲಿ ತುಟಿಯ ಕೆಳಗಡೆ ರಕ್ತ ಬರ್ತಾ ಇರೋದಂತೂ ಕೂಡ ನೋಡಿರ್ಬೋದು. ಈ ರೀತಿಯ ಒಂದು ಹಲ್ಲೆ ಸೋಮಣ್ಣ ಅವರ ಬೆಂಬಲಿಗರಿಂದ ನಡೆದಿರುವಂಥದ್ದು. ಸುವರ್ಣ ನ್ಯೂಸ್ ಕಚೇರಿಗೆ ನುಗ್ಗಿದಂಥ ಏಕಾಏಕಿ ಸೋಮಣ್ಣ ಅವರ ಬೆಂಬಲಿಗರು ಈ ರೀತಿ ಹಲ್ಲೆ ನಡೆಸಿದ್ದಾರೆ.
ಓಕೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಾಂಬೆಯಿಂದ ಒಬ್ರು ಕರೆ ಮಾಡಿದ್ದಾರೆ. ರಾಘವೇಂದ್ರ ಅಂತ. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಗುರುಪ್ರಸಾದ್, ಹೇಳಿ. ಸೊ ಈಗ ಒಂದು ಗಲಾಟೆ ನಡೆದಿದೆ ಸುವರ್ಣ ನ್ಯೂಸ್ ಕಚೇರಿಗೆ ಬಂದು. ಸೊ ಏನ್ ಹೇಳ್ತೀರಾ ನೀವು ಇದ್ರ ಬಗ್ಗೆ? ಇದು ಅಂತ ಖಂಡನೀಯವಾದ ಘಟನೆ. ಇದು ತುಂಬಾ ನಾಚಿಕೆಗೇಡಿನ ಘಟನೆ. ಇದೇ ತರ ಘಟನೆ ಈಗ ಮುಂಬೈಲಿ ಆಗಿತ್ತು. 2005ರಲ್ಲಿ ಸ್ಟಾರ್ ಆಫೀಸ್ ಅಲ್ಲಿ ಹೊಡೆದು ಇದೇ ತರ ಗಲಾಟೆ ಆಗಿತ್ತು. ಆಮೇಲೆ 2006ರಲ್ಲಿ ಜಿ ಅಲ್ಲಿ ಗಲಾಟೆ ಆಗಿತ್ತು. ಆಮೇಲೆ ಐಬಿಎನ್ ಲೋಕಮತ್ ಅವರಿಗೆ ಗಲಾಟೆ ಆಗಿತ್ತು. ಇದೇ ತರವಾದ ನೀಚ ಕೆಲಸ ಮಾಡ್ತಾ ಇದ್ದಾರೆ ಇವರು ಸೋಮಣ್ಣ ಅವರಿಗೆ. ಆದ್ರೆ ಇದು ಮೆಸೇಜ್ ಕೊಡುವಂತವ್ರು, ನಾವು ಮೆಸೇಜ್ ಕೊಡುವಂತ ಅಲ್ಲೇ ಮಾಡಿದ್ರೆ ಇವ್ರು ಯಾವ ಪುರುಷತ್ವಕ್ಕೋಸ್ಕರ ಇವ್ರು ಅಲ್ಲೇ ಮಾಡ್ತಾರಂತದ್ದು ನಂಗೆ ಅರ್ಥ ಆಗ್ತಾ ಇಲ್ಲ. ಇವರು ನೀವು 100 ಬೆಂಬಲಿಗರು ಸೇರಿ ಹೊಡೆದಾಟ ಮಾಡಕ್ ಬರ್ತಾ ಇದ್ದಾರೆ. ಇದು ಖಂಡನೀಯವಾದಂತ ಘಟನೆ ಅಂತ ಹೇಳ್ತೀನಿ ನಾನು. ಅಂದ್ರೆ ಈಗ ಮಾಧ್ಯಮದಲ್ಲಿ ಬಿತ್ತರವಾದಂತ ಸುದ್ದಿನ ನೋಡ್ಕೊಂಡು, ಯಾಕೆಂದ್ರೆ ಮಾಧ್ಯಮ ಯಾವುದನ್ನೇ ಒಂದು ಪರಿಶೀಲಿಸಿ ಆಗ್ಲಿ ಮಾಡುತ್ತೆ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಏನು ಅನಾಹುತ ಆಗುತ್ತೆ, ಅಪಚಾರಗಳಾಗುತ್ತೆ, ಅದಕ್ಕೆ ಕೂತು ಮಾತನಾಡಬಹುದು ಅಥವಾ ಬೇರೆ ಯಾವ ರೀತಿನಾದ್ರೂ ಬಗೆಹರಿಸಬಹುದು. ಆದ್ರೆ ಏಕಾಏಕಿ ಬರೋದು ಇದು ಸರಿಯಲ್ಲ. ಇದು ಹೌದು. ಅಂದ್ರೆ ಸುವರ್ಣ ಆಫೀಸಿಗೆ ಈ ತರ ಬಂದು ಹೊಡೆದಾಟ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ರಾಘವೇಂದ್ರ, ತಾವು ಇಷ್ಟೊತ್ತು ಸುವರ್ಣ ಜೊತೆ ಮಾತಾಡಿದ್ದಕ್ಕೆ. ಓಕೆ, ಇದು ರಾಘವೇಂದ್ರ ಅನ್ನೋರು ಮುಂಬೈಯಿಂದ ಕರೆ ಮಾಡಿ ಮಾತಾಡಿದಂಥದ್ದು. ಇವತ್ತು ಸುವರ್ಣ ನ್ಯೂಸ್ ಕಚೇರಿ ಮೇಲೆ ಸೋಮಣ್ಣ ಬೆಂಬಲಿಗರು ಏಕಾಏಕಿ ಹಲ್ಲೆ ನಡೆಸಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ವೆಂಕಟ ಮುನಿಶೆಟ್ಟಿ ಅನ್ನೋರು ಕೂಡ ಮತ್ತು ರವೀಂದ್ರ ಅನ್ನೋ ಇಬ್ಬರು ಬೆಂಬಲಿಗರು ಸಾಕಷ್ಟು ದಾಂಧಲೆಯನ್ನು ಕೂಡ ನಡೆಸಿದ್ರು. ಸುವರ್ಣ ನ್ಯೂಸ್ನ ಸಿಬ್ಬಂದಿಗೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದು ಸಿಬ್ಬಂದಿ ಏನು ಕಾಣಿಸ್ತಾ ಇದ್ದಾರೆ ಅಲ್ಲಿ ಅವನ ಮುಖದ ಭಾಗ ಏಟಾಗಿರುವಂಥದ್ದು, ಅಲ್ಲಿ ರಕ್ತ ಕೂಡ ಸುರಿತಾ ಇರೋವಂಥದ್ದು. ಇನ್ನೊಂದು ವಿಂಡೋನಲ್ಲಿ ನೋಡ್ತಾ ಇದ್ದೀರಾ, ತಲೆಯಲ್ಲಿ ಡಿಚ್ಚಿ ಕೂಡ ಹೊಡಿತಾ ಇರೋಂಥದ್ದು. ಕಾರ್ಯಕ್ರಮ ನಿರ್ವಾಹಕ ರವೀಂದ್ರ ಮುದ್ದಿ ಅಂತ ಅವರಿಗೆ ಡಿಚ್ಚಿಯನ್ನು ಹೊಡಿತಾ ಇರೋಂಥದ್ದು. ಹೀಗೆ ಸಾಕಷ್ಟು ಜನ ಬೆಂಬಲಿಗರು ಜಮಾಯಿಸಿದರು. ಸುಮಾರು 50ಕ್ಕೂ ಹೆಚ್ಚು ಬೆಂಬಲಿಗರು ಜಮಾಯಿಸಿದರು ಸುವರ್ಣ ನ್ಯೂಸ್ ಕಚೇರಿ ಮುಂದೆ. ಸಾಕಷ್ಟು ದಾಂಧಲೆ ಕೂಡ ನಡೀತು. ಸುವರ್ಣ ನ್ಯೂಸ್ಗೆ ಧಿಕ್ಕಾರ ಅಂತ ಕೂಡ ಅವರು ಹೇಳ್ತಾ ಇದ್ರು. ಏನೇ ಇದ್ರೂ ಕೂಡ ಮಾತನಾಡಿ ಬಗೆಹರಿಸ್ಕೋಬೋದಾಯಿತು. ಆದರೆ ಈ ರೀತಿ ಏಕಾಏಕಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿರೋದು ಖಂಡನಾರ್ಹ ಅಂತ ಕೂಡ ಹೇಳ್ಬೋದು.
ಓಕೆ, ಇವಿಷ್ಟು ಈ ಹೊತ್ತಿನ ಸುದ್ದಿ. ಈಗ ಸೋಮಣ್ಣ ಅವರು ನಮ್ಮ ನ್ಯೂಸ್ ಚಾನಲ್ನಲ್ಲಿ, ನ್ಯೂಸ್ ಕಚೇರಿನಲ್ಲಿ, ಸ್ಟುಡಿಯೋನಲ್ಲಿ ಮಾತನಾಡಿದ್ರು. ಈ ಒಂದು ದಾಳಿಗೆ ಒಂದು ಸಮಜಾಯಿಷಿಯನ್ನು ಕೂಡ ಕೊಟ್ಟರು. ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ. ಒಂದು ನೇರ ಅವರು ಸುವರ್ಣ ನ್ಯೂಸ್ ಕಚೇರಿಯಲ್ಲಿ ಮಾತನಾಡಿದ ದೃಶ್ಯಾವಳಿ ಈಗ ಮರುಪ್ರಸಾರವಾಗುತ್ತೆ.